ದ್ವಿತೀಯ ಪಿ ಯು ಸಿ ಕನ್ನಡ ಮಾರ್ಚ್ 1ನೇ ತಾರೀಕಿಗೆ ಎಕ್ಸಾಮ್ ಇದೆ. ಈ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಏನಾದರೂ ನೋಡಿದರೆ ನಿಮ್ಗೆ 80 ಅಂಕ ತೆಗೆದುಕೊಳ್ಳುವಲ್ಲಿ ಇನ್ನೂ ಒಂದು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅಂತ ನಾನು ಒಂದು ಅನಿಸಿಕೆ. ಈ ವಿಡಿಯೋದಲ್ಲಿ 80 ಅಂಕ ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳಿರ್ತೀರಾ, ಆದರೆ ಕೆಲವೊಂದಿಷ್ಟು ಒಂದು ಮಿಸ್ಟೇಕ್ ಮಾಡೋದ್ರಿಂದ ನಿಮ್ಗೆ 80 ಅಂಕ ಬರುವಲ್ಲಿ ಸಾಧ್ಯತೆ ಕಡಿಮೆ ಆಗಿಬಿಡುತ್ತೆ. ಏನಾಗುತ್ತೆ ಎಲ್ಲ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಇದ್ದೇನೆ ನಾನು. ನೀವೇನು ಮಾಡ್ತೀರಾ, ಒಂದೊಂದು ಎಲ್ಲೆಲ್ಲೋ ಮಿಸ್ಟೇಕ್ ಮಾಡ್ತೀರಾ, ಆ ಮಿಸ್ಟೇಕ್ ಎಲ್ಲ ಮಾಡಬಾರ್ದು, ಅದನ್ನೆಲ್ಲ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನೀವೇನಾದರೂ ಲಿಟ್ರಲಿ ಒಂದು ಶಬ್ದ ಒಂದೇನಾದರೂ ತಪ್ಪು ಮಾಡಿದರೆ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಯಾವ ರೀತಿ ನಾವು ಸುಲಭವಾಗಿ ಈ ಒಂದು ಪ್ಯಾಟರ್ನ್, ಈ ಒಂದು ಮಾದರಿನ ಕಲ್ತ್ಬಿಡೋಣ, ಯಾವ ರೀತಿ ಬರೀಬೇಕು, ಯಾವ ರೀತಿ ನಾವು ಉತ್ತಮ ಅಂಕ ಗಳಿಸಬೇಕು, ಇವ್ಯಾಲ್ಯುವೇಟರ್ ಏನೇನೆಲ್ಲ ನೋಡ್ತಾರೆ ಎಲ್ಲನೂ ಹೇಳ್ತಾ ಇದ್ದೀನಿ. 6 ರಿಂದ 7 ನಿಮಿಷ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲ ಆನ್ಸರನ್ನು ನೀವು ಬೇಕಂತಂದರೆ ಲಿಟ್ರಲಿ ಅದೇ ರೀತಿ ಕಾಪಿ ಮಾಡಿದ್ರು ಏನೂ ಅಭ್ಯಂತರ ಇಲ್ಲ. ಅದೇ ಅವ್ರು ಯಾವ ರೀತಿ ಬರೆದಿದ್ದಾರೆ ನಾವು ಅದೇ ರೀತಿ ಬರೆದ್ರೆ, ಎಷ್ಟು ಬರೆದಿದ್ದಾರೆ ಅಷ್ಟೇ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನು ನಿಮ್ಗೆ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಅದನ್ನು ಮಾಡಿ ಅಷ್ಟನ್ನು ಮಾಡಿದರೆ ನಿಮ್ಗೆ ಉತ್ತಮ ಅಂಕ ಸಿಗುತ್ತೆ. ನಡೀರಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್, ಎಲ್ಲ ರೀತಿ PDF ನೋಟ್ಸ್ ಅಲ್ಲಿ ಸಿಗ್ತಾ ಇದೆ ನಿಮಗೆ. ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಯಾವ ರೀತಿ 80 ಅಂಕ ತೆಗೆದುಕೊಳ್ಳುವಂಥ ಒಂದು ಬರೆಯುವ ಮೆಥಡ್ ಅವ್ರಿಗೆ ಗೊತ್ತಾಗುತ್ತೆ. ನಡೀರಿ ವಿಡಿಯೋನ ಶುರು ಮಾಡೋಣ. ಈಗ ಇಂಟ್ರೊಡಕ್ಷನಲ್ಲಿ ಹೇಳಿದ್ದು ಯಾವ ರೀತಿ 100ಕ್ಕೆ 100 ಅಂಕ 80ಕ್ಕೆ 80 ಅಂಕ ಕನ್ನಡದಲ್ಲಿ ತೆಗೆದುಕೊಳ್ಬೇಕಂತಂದರೆ ಯಾವ ರೀತಿ ಬರೀಬೇಕು. ಈ ಒಂದು ಟಾಪರ್ ಆನ್ಸರ್ ಶೀಟನ್ನು ನೋಡಿ ನಾವು ಸ್ವಲ್ಪ ವಿಷಯವನ್ನು ಕಲೀಲಿಕ್ಕಿದೆ. ಕ್ವಿಕ್ಕಾಗಿ ಹೇಳ್ತೀನಿ ಏನು ಮಾಡಬೇಕೇನಿಲ್ಲ ಅಂತ. ನೋಡಿ, ಕನ್ನಡ ವಿಷಯ, ಅವ್ರ ಹಾಲ್ ಟಿಕೆಟ್ ನಂಬರ್ ನಮ್ಗೆ ಯೂಸ್ ಇಲ್ಲ ಅದು. ನೆಕ್ಸ್ಟ್ ಇಲ್ಲೆಲ್ಲನೂ ನೋಡಿಬಿಟ್ಟು 100 ಅಂಕಗಳು ಮಾತ್ರ, 100 ಮಾರ್ಕ್ಸ್ ಸಿಕ್ಕಿದೆ. ಇದೊಂದು ಮೋಟಿವೇಶನ್ ನಮಗೆ. ಓಕೆ, ಈಗ ವಿಭಾಗದಲ್ಲಿ ಪ್ರತಿಯೊಬ್ಬರು ಬರೆಯುವಾಗ ಡೈರೆಕ್ಟಾಗಿ ಆನ್ಸರ್ ಬರಿಬೇಡಿ. ಒಂದು ಅಂತ ಈ ಒಂದು ಕಾಲಮಲ್ಲಿ 1, 2, 3, 4 ಪ್ರಶ್ನೆ ಸಂಖ್ಯೆಯನ್ನು ಹಾಕಿ ಅದರ ಒಂದು ಏನು ಆಪ್ಷನ್ ಇರುತ್ತಲ್ಲ, ಆ ಆಪ್ಷನನ್ನು ಇಲ್ಲಿ ಬರೀರಿ, ಆರಿಸಿ ಬರೀರಿ. ಆಪ್ಷನ್ ಇರುತ್ತೆ ABCDE AIE ಅಂತ ಇರುತ್ತಲ್ಲ, ಈ ರೀತಿ ಬರೀರಿ. ಅಟ್ರಾಕ್ಟಿವ್ ಆಗಿರುತ್ತೆ ಆನ್ಸರ್. ಡೈರೆಕ್ಟಾಗಿ ರೈಟ್ ಮಾರ್ಕ್ ಹಾಕಿ ಅವರು ಮುಂದೆ ಹೋಗ್ತಾರೆ. ಇಲ್ಲಿ 10 ಮಾರ್ಕ್ಸ್ ನಮಗೆ ಸಿಕ್ತು. ನೆಕ್ಸ್ಟ್ ಮುಂದೆ ನೋಡೋದಾದರೆ ಅದೇ ರೀತಿ ಪಗಿಯಂ ಬಾಲಕನೆಂಬರೆ, ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಈ ರೀತಿ ಕರೆಕ್ಟಾಗಿ ಇಲ್ಲಿ ಏನು ಮಾಡಬೇಕಂತಂದರೆ ಈ ರೀತಿ ಬರೆದ್ರೂ ಓಕೆ, ಈ ರೀತಿ ಬರೆದ್ರೂ ಓಕೆ. ನಾನೊಂದು ನಿಮಗೆ ಸಜೆಸ್ಟ್ ಮಾಡೋದು ಏನಂತಂದರೆ, ಈ ರೀತಿ ಬರೆಯೋದ್ರಿಂದ ಏನು ಮಾಡ್ತಾರೆ, ಒಬ್ಬೊಬ್ಬರು ಇವ್ಯಾಲ್ಯುವೇಟರ್ ಸ್ವಲ್ಪ ಡೈರೆಕ್ಟ್ ಕರೆಕ್ಟಾಗಿ ಇದನ್ನು ಮಾಡ್ತಿರಲ್ಲ. ನಾನೇ ಹೇಳೋದೇನು, 2 ಕಾಲಮನ್ನು ಬರೆದ್ರೆ ಓಕೆ, 2 ಕಾಲಮನ್ನು ಬರೀರಿ, ಏನೂ ಅಭ್ಯಂತರ ಇಲ್ಲ, ಏನೂ ತಪ್ಪಿಲ್ಲ, ಬರೆದ್ಬಿಡಿ. ನೆಕ್ಸ್ಟ್ ಅದೇ ರೀತಿ ಹೊಂದಿಸಿ ಬರೆಯಿರಿ. ಇಷ್ಟು ಬರೆದ್ರೂ ಓಕೆ, ಇಷ್ಟು ಬರೆದ್ರೂ ಓಕೆ. ನೀವೇನಾದರೂ ಪೂರ್ತಿ ಸೆಂಟೆನ್ಸ್ ಮಾಡಿ ಆ ಸೆಂಟೆನ್ಸ್ ಬರೆದು ಅದಕ್ಕೆ ಅಂಡರ್ಲೈನ್ ಮಾಡ್ತೀನಿ ಅಂತಂದ್ರೆ ಓಕೆ. ಇದು ರೀತಿ ಬರೆದ್ರೂ ಓಕೆ. ಪೂರ್ತಿ ಸೆಂಟೆನ್ಸ್ ಬರೆದು ನೀವು ಮಾಡ್ತೀರಾ, ಬರೀತೀರಾ ಅಂತಂದ್ರೆ ಓಕೆ. ಅದೇ ರೀತಿ 2 ಅಂಕದ ಪ್ರಶ್ನೆಗಳನ್ನು ನೋಡು. ಡೈರೆಕ್ಟ್ ಆನ್ಸರ್, ಏನು 1 ಅಂಕದ ಪ್ರಶ್ನೆಗಳು, ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆನ್ಸರ್ ಎಷ್ಟಿದೆ ಅಷ್ಟೇ ಬರೆದು ಬಿಡೋದು. ಇಲ್ಲಿ ನೋಡಿ, ಆನ್ಸರನ್ನು ಎಷ್ಟು ಬರೆದಿದ್ದಾರೆ, ಇಷ್ಟೇ. ನಕುಲ ಮತ್ತು ಸಹದೇವರನ್ನ ಕುರಿತು ಹೇಳಿದ್ದಾರೆ. ಕೂಲಕ್ಷಮರೆಂದು ದ್ರೌಪದಿಯು ನಕುಲ ಮತ್ತು ಸಹದೇವರನ್ನ ಕುರಿತು ಹೇಳಿದೆ. ಯಾರನ್ನ ಕೂಲಕ್ಷಮರೆಂದು ಹೇಳಿದ್ದಾರೆ? ನಕುಲ ಸಹದೇವ. 2 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಇದು. ಇಷ್ಟನ್ನು ಬರೆದುಬಿಡಿ, ಮುಗಿತು. 2 ಅಂಕ ನಿಮಗೆ ಎಲ್ಲಿ ಸಿಗುತ್ತೆ. ಡೈರೆಕ್ಟಾಗಿ ಡಿಟ್ಟೋ ಆನ್ಸರನ್ನು ಬರೆದುಬಿಡಿ. 2ಕ್ಕೆ 2 ಅಂಕ ಇಲ್ಲಿ ಸಿಗುತ್ತೆ. ಬೇಕಂದರೆ ನಿಮಗೇನಾದರೂ ಟೈಮ್ ಇದ್ದರೆ ನೀವು ಒಂದು ಎಕ್ಸ್ಟ್ರಾ ಕ್ವಶನನ್ನು ಟಚ್ ಮಾಡ್ಬೋದು, ಎಕ್ಸ್ಟ್ರಾ ಕ್ವಶನನ್ನು ಅಟೆಂಪ್ಟ್ ಮಾಡ್ಬೋದು. ಆಯಿತಾ? ನೆಕ್ಸ್ಟ್ ಮುಂದೆ ಹೋಗೋಣ. 2 ಅಂಕದ ಪ್ರಶ್ನೆಗಳಿವೆಲ್ಲ, ಮುಂದೆ ಹೋಗ್ತೀನಿ. ನೆಕ್ಸ್ಟ್ ಸಂದರ್ಭ ಪ್ರಶ್ನೆ ನೋಡಿ. ಒಂದು ಆಶ್ಚರ್ಯಕರ ಸಂಗತಿ, ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಈ ವಿಭಾಗ ಅಂತ ಹಾಕಿದ್ವಿ, ಇದನ್ನೆಲ್ಲ ಬರೆದ್ವಿ, ಆಯ್ಕೆ ಅಂತ ಬರೆದ್ವಿ. ಈ ಮೇಲಿನ ವಾಕ್ಯವನ್ನು ಕುಮಾರವ್ಯಾಸ ಬರೆದಿರುವ ನೋಡಿ, ಸಂದರ್ಭದಲ್ಲಿ ಆಯ್ಕೆ ಆಪ್ಷನಲ್ಲಿ ಈ ಒಂದು ಕಾಲಮಲ್ಲಿ ಆಯ್ಕೆಯಲ್ಲಿ ಕವಿಯ ಹೆಸರು ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಇನ್ನು ಹುಟ್ಟದೇ ಇರಲಿ ನಾರಿಯರನ್ನ ಒಲು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಆಯ್ಕೆಯಲ್ಲಿ ಕವಿ ಹೆಸರು, ಪಾಠದ ಹೆಸರು, ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ, ಇದು 3 ಇದ್ದರೆ 1 ಮಾರ್ಕ್ಸ್ ಸಿಗುತ್ತೆ. ಅಟ್ಲೀಸ್ಟ್ ಅವ್ರ ಕೃತಿ ಇಲ್ಲ ಅಂತಂದ್ರೆ, ನಮಗೆ ಅವ್ರ ಕೃತಿ ಗೊತ್ತಿಲ್ಲ ಅಂದರೆ ಪಾಠ, ಆ ಪಾಠದಿಂದ ತೆಗೆದುಕೊಂಡಿದ್ದಂಥ ಬರೀರಿ. ಅದೇ ರೀತಿ ಆ ಪಾಠ ಬರೆದವ್ರು ಯಾರು ಅಷ್ಟು ನೆನ್ಪಿಟ್ಕೋಬೇಕು, ಆ ಪದ್ಯ ಬರೆದವ್ರು ಯಾರು ಗೊತ್ತಿರ್ಬೇಕು ನಮಗೆ. ಸಂದರ್ಭ, ದ್ರೌಪದಿ ತನಗಾದ ದುಃಖವನ್ನು ಹೇಳ್ಕೊಳ್ಳುವಂಥ ಒಂದು ಸ್ವಾಗತದ ನುಡಿ. ಆಯಿತಾ? ನೆಕ್ಸ್ಟ್ ಸ್ವಾರಸ್ಯ, ಇಷ್ಟನ್ನು ಸಂದರ್ಭದಲ್ಲಿ ಕೊಟ್ಟು ಸ್ವಾರಸ್ಯವನ್ನು ಇಲ್ಲಿ ಹಾಕಿದ್ದಾರೆ, ಮುಗಿತು. ಅದೇ ರೀತಿ ಎಲ್ಲನೂ ಅದೇ ರೀತಿ ಇದೆ. ಅಂಬಿಕಾತನಯ ದತ್ತ, ದ ರಾ ಬೇಂದ್ರೆ, ಮುಕ್ತಕಂಠ, ಬೆಳಗು ಜಾವ,
ಈ ರೀತಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಯಾಕಂದರೆ ಒಂದೊಂದು ಮಾರ್ಕ್ಸು ನಮಗೆ ಇಂಪಾರ್ಟೆಂಟ್. ಕನ್ನಡದಲ್ಲಿ 100ಕ್ಕೆ 80 ಅಂಕ ತೆಗೆದುಕೊಳ್ಬೇಕಂದ್ರೆ ಇದನ್ನೆಲ್ಲ ಮಾಡಲೇಬೇಕು. ಪೂರ್ಣಚಂದ್ರ ತೇಜಸ್ವಿ ಎಷ್ಟು ಇಂಪಾರ್ಟೆಂಟ್ ನೋಡಿ. ಇವ್ರದ್ದು ಏನೇನು ಬರ್ದಿರಲ್ಲ ಎಲ್ಲನೂ ಕಾಪಿ ಮಾಡ್ಕೊಂಬಿಡಿ ನೀವು ನೋಡಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂಥ ಕಿರುಗೂರಿನ ಗಯ್ಯಾಳಿಗಳು ಎಂಬ ಕೃತಿಯಿಂದ ಕೃಷ್ಣೇಗೌಡನ ಆನೆ ಎಂಬ ನಿಲ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟನ್ನು ಬರೀಬೇಕು. ಸಂದರ್ಭ ಸ್ವಾರಸ್ಯ ಇಲ್ಲಿದೆ ನೋಡಿ. 3ಕ್ಕೆ 3 ಅಂಕ ಅವ್ರಿಗೆ ಸಿಕ್ಕಿದೆ. ಈ ವಿಭಾಗದಿಂದ 4 ಅಂಕದ ಪ್ರಶ್ನೆಯನ್ನು ಇದೇ ರೀತಿ ಬರೆದಿದ್ದಾರೆ. ನೀವು ಇದೇ ರೀತಿ ಬರೀರಿ. ಅಂಡರ್ಲೈನ್ ಮಾಡಿ, ಅಂಡರ್ಲೈನನ್ನು ಮಾಡಿ, ಈ ರೀತಿ ಅಂಡರ್ಲೈನ್ ಮಾಡಿ. ಬೇಕಂತಂದರೆ ಇದೇ ಆನ್ಸರನ್ನು ನೀವು ಬೇಕಂದರೆ ಕಾಪಿ ಮಾಡ್ಕೊಳ್ಳಿ, ಒಂದು ಬರೆದಿಟ್ಕೊಳ್ಳಿ. ಇದನ್ನು ಈ ಆನ್ಸರನ್ನು ಬರೆದಿಟ್ಕೊಂಡ್ಬಿಟ್ಟು ಅದನ್ನೇ ನೀವು ಅಲ್ಲಿ ಬರಿತೀರಾ ಅಂತಂದರೆ ಓಕೆ. ಮತ್ತು ನೋಡಿ ಮುಂದೆ ಒಂದು ಹೊಸ ವಿಷಯ ಏನಂತಂದರೆ, ನೀವೇನಾದರೂ ನೋಡಿಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ. 40ನೇ ಪ್ರಶ್ನೆ ಅಂತ ಇದೆ. ಪ್ರಶ್ನೆ 4 ಅಂಕದ ಪ್ರಶ್ನೆ ಒಂದು ಪೇಜಲ್ಲಿ ಒಂದೇ ಬರೀರಿ, ಒಂದು ಪೇಜಲ್ಲಿ ಒಂದು ಬರೀರಿ. ಹೊಸ ಫ್ರೆಶ್ ಪೇಜನ್ನು ಯೂಸ್ ಮಾಡಿ ನೋಡಿ. ಹೊಸ ಫ್ರೆಶ್ ಪೇಜನ್ನು ಯೂಸ್ ಮಾಡಿದ್ದಾರೆ. ಇದೊಂದು ಅಟ್ರಾಕ್ಟಿವ್ ಆಗುತ್ತೆ. ಒಂದು ಪೇಜಿಗೆ ಒಂದೊಂದು ಆನ್ಸರ್ ಈ ರೀತಿ ಬರೆಯೋದ್ರಿಂದ ಏನಾಗುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಕಂಡು ಬರುತ್ತೆ. ಇಲ್ಲಿ ನೋಡಿ, ಪ್ರತಿಯೊಂದಕ್ಕೂ ಹೊಸ ಪೇಜ್. ಏನಾದರೂ ನಿಮ್ಮ ಉತ್ತರ ಇಲ್ಲಿ ಕಂಪ್ಲೀಟ್ ಆಯಿತು ಅಂತ ಇಟ್ಕೊಳ್ಳಿ. ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ತೀನಿ, 43ನೇ ಕ್ವಶನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮಾಡಬೇಡಿ, ಆ ಕೆಲಸ ಮಾಡಬೇಡಿ. ನೆಕ್ಸ್ಟ್ ಪೇಜಿಂದ ಟ್ರೈ ಮಾಡಿ. ಡೈರೆಕ್ಟಾಗಿ ವ್ಯಾಕರಣ ಇದರಲ್ಲಿ ಭಾಷಾಭ್ಯಾಸದಲ್ಲಿ ಬರೆದಿದ್ದಾರೆ. ಕವಿ ಅಂತಂದರೆ ಕಾವ್ಯ ರಚಿಸುವನು ಬರೆದಿದ್ದಾರೆ. ಅರಿ ಅಂದರೆ ತಿಳಿ ಶತ್ರು, ಸಿರಿ ಅಂದರೆ ಸ್ತ್ರೀ ಅಲ್ಲ. ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ಆದರೆ ಇಲ್ಲಿ 2 ಬರೆದಿದ್ದಾರೆ. ವೀರ ಬೀರ ಆಗಸ ಆಕಾಶ. ಓಕೆ, ಸಿರಿಗೆ ಶ್ರೀ ಆಗಿ ತಪ್ಪಿದೆ ಅಂದರೂ ಇಲ್ಲಿ 2 ಬರೆದಿದ್ದಾರೆ. ಅವ್ರಿಗೆ ಮಾರ್ಕ್ಸ್ ಸಿಕ್ತಲ್ಲಿ. ಇವನ್ನೆಲ್ಲ ಮಾರ್ಕ್ಸ್ ಎಲ್ಲ ಕರೆಕ್ಟಾಗಿ ಬರೆದಿದ್ದಾರೆ. 3ಕ್ಕೆ 3 ನಿಮಗೆ ಗೊತ್ತಿದ್ರೆ 3ಕ್ಕೆ 3 ಬರೆದ್ಬಿಡಿ. ಏನಿಲ್ಲಿ ಕೊಟ್ಟಿದ್ದಾರಲ್ಲ ಆಪ್ಷನ್ 2 ಬರೀಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2 ಬರೀಬೇಕು. ಗೊತ್ತಿದ್ರೆ 3ಕ್ಕೆ 3 ಬರೀ, ಏನು ಅವಶ್ಯಕತೆ ಇಲ್ಲ. ನೋಡಿ, ದ ಭೂತ ಉತ್ತ ವರ್ತಮಾನ ವ ಭವಿಷ್ಯ ಈ ರೀತಿಯಾಗಿ ಬರ್ತಾರೆ, ನಡೆಯುತ್ತೆ. ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದಾರೆ. ದಿನಾಂಕ ಅಂತ ಬರೆದ್ರು. 53ನೇ ಕ್ವಶನ್ ಪತ್ರಲೇಖನ ಬರೀಬೇಕಾಗಿದೆ. ಇದು ಶೈಕ್ಷಣಿಕ ಸಾಲ ಕೋರಿ ವ್ಯವಸ್ಥಾಪಕರಿಗೆ ಒಂದು ಪತ್ರ. ಇದು ವ್ಯಾವಹಾರಿಕ ಪತ್ರ ಆಗುತ್ತೆ. ಇಂತಿ ನಿಮ್ಮ ವಿಶ್ವಾಸಿ ಇಲ್ಲಿ ಬರಬಾರ್ದಾಗಿತ್ತು. ಇದು ಈ ಕಡೆ ಬಂದು ಇಲ್ಲಿಂದ ಕೆಳಗದ ಸೈನ್ ಆಗಬೇಕಾಗಿತ್ತು. ಓಕೆ, ಇಷ್ಟನ್ನು ಏನು ತುಂಬ ಜಾಸ್ತಿ ಏನು ಬರೆದಿಲ್ಲ ಅವರು. ಒಂದು 2, 3, 4 ಲೈನ್ ಬರೆದಿದ್ದಾರೆ. ಓಕೆ, ಇಷ್ಟನ್ನು ನೀವು ಬರಿಬೋದು ಆರಾಮಾಗಿ. ತಾಳಿದವನು ಬಾಳಿಯಾನು ಗಾದೆ ಮಾತು ನೋಡಿ. ಯಾವತ್ತೇ ನೀವು ಗಾದೆ ಮಾತು ಬರಿಬೇಕಂತಂದ್ರು ಪೀಠಿಗೆ ಇರಬೇಕು. ಅರ್ಥ, ಉದಾಹರಣೆ, ಒಂದು ಉಪಸಂಹಾರ. ಪೀಠಿಕೆ ಉಪಸಂಹಾರ ಪ್ರತಿಯೊಂದು ಇದಕ್ಕೆ ಕಡ್ಡಾಯವಾಗಿ ಇರಲೇಬೇಕು. ನೆಕ್ಸ್ಟ್ ಪ್ರಬಂಧವನ್ನು ನೋಡೋದಾದರೆ ಪ್ರಬಂಧ ನೋಡಿ. ವಿಷಯ, ಪೀಠಿಕೆ, ವಿಷಯ ನಿರೂಪಣೆ, ಮತ್ತು ಇದಕ್ಕೂ ಸಹ ಇದನ್ನು ಬರಿಬೇಕಾಗತ್ತೆ. ಇನ್ನೆಲ್ಲ ಬರೆದಿದ್ದಾರೆ. ಒಂದು 2, 2.5, 3 ಪೇಜ್ ಬರೀರಿ. ಪ್ರಬಂಧವನ್ನು ಒಂದು 2, 2.5, 3 ಪೇಜ್ ಬರೆದ್ರೆ ಏನು ಅಭ್ಯಂತರ ಎಲ್ಲ ಬರಿಬೋದು. ಇದಕ್ಕೆ 5 ಅಂಕ. ಈಗ ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. ಇದನ್ನು ತೆಗೆದಿದ್ದಾರೆ, ಗಾದೆ ಮಾತು ವಿಸ್ತರಣೆಯನ್ನು ತೆಗೆದಿದ್ದಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಇಷ್ಟು ಟಾಪರ್ ಯಾವ ರೀತಿ ಬರೀತಾರೆ ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ. ಪ್ರತಿಯೊಂದನ್ನು ಗಮನ ಕೊಟ್ಟು ನೋಡಿದ್ವಿ. ಇನ್ನೊಂದು ಸಲ ಹೇಳ್ತೀನಿ, ಇದಕ್ಕೆಲ್ಲ ಆನ್ಸರ್ಗೆ ಕರೆಕ್ಟಾಗಿ ಇದನ್ನು ಮಾಡ್ಕೊಳ್ಳಿ. ಆನ್ಸರ್ನ ಇಲ್ಲಿ ಈ ಕಡೆ ಪೇಜ್ನ ಬಲಭಾಗದಲ್ಲಿ ಈ ಸೈಡ್ ಎಡಭಾಗದಲ್ಲಿ ಏನು ಮಾಡ್ತೀರಾ, ಪೂರ್ತಿಯಾಗಿ ನಂಬರ್ ಹಾಕಿ ಇದನ್ನೆಲ್ಲ ಬರ್ಕೊಳ್ಳಿ. ಪ್ರತಿಯೊಂದು ಪುಟಕ್ಕೆ ಒಂದೊಂದು ಫ್ರೆಶ್ ಪೇಜನ್ನು ಯೂಸ್ ಮಾಡಿ. ಇಲ್ಲಿ ನೋಡಿ, 4 ಅಂಕದ ಪ್ರಶ್ನೆ ಬರೀತಾ ಇದ್ದಾರೆ ಅಥವಾ 3 ಅಂಕದ ಪ್ರಶ್ನೆ ಬರೀತಾ ಇದ್ದಾರೆ ಅಂತಂದರೆ ಒಂದು ಹೊಸ ಪೇಜನ್ನು ತಗೊಳ್ಳಿ. 3 ಅಂಕದ ಪ್ರಶ್ನೆ ಇಲ್ಲಿಗೆ ಮುಗಿತಂತ ತಿಳ್ಕೊಳ್ಳಿ. ಇದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಡಿ, ಮತ್ತು ಹೊಸ ಪೇಜನ್ನು ತಗೊಳ್ಳಿ. ಒಂದು ಅಟ್ರಾಕ್ಟಿವ್ ಆಗಿರುತ್ತೆ. ಚಿತ್ತು ಬರಹ ಮಾಡಬೇಡಿ. ಚಿತ್ಕಾಟ್ ಅಂತ ಅಂತಾರೆ ನೋಡಿ, ಆ ರೀತಿ ಎಲ್ಲೂ ಮಾಡಬೇಡಿ. ಎಲ್ಲೂ ಇಲ್ಲ, ಅದು ಬ್ಯಾಡ್ ಇಂಪ್ರೆಷನನ್ನು ಕ್ರಿಯೇಟ್ ಮಾಡುತ್ತೆ. ಇಷ್ಟನ್ನು ಮಾಡಿದರೆ ನೀವು ಸಹ 80ಕ್ಕೆ 80 ಅಂಕ, ನಿಮ್ಮ ಉತ್ತರ ಪತ್ರಿಕೆಯಲ್ಲಿ 80ಕ್ಕೆ 80 ಅಂಕ ಇರುತ್ತೆ. ಇಷ್ಟು ಮಾಡಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಬೇರೆ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.